ಒಂದ್ ಶಾಲೆಯಲ್ಲಿ ರವಿ ಮತ್ತೆ ಸುನೀಲ್ ಎಂಬ ಇಬ್ರು ಸ್ನೇಹಿತರಿರ್ತಾರೆ. ರವಿ ತುಂಬಾ ಚೆನ್ನಾಗಿ ಓದ್ತಿರ್ತಾನೆ. ಆಮೇಲೆ ಗ್ರಾಮರ್ ಕೂಡ ಅವನಿಗೆ ಚೆನ್ನಾಗಿ ಗೊತ್ತಿರತ್ತೆ. ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಹೇಳಿದ್ರೆ ಮಾತ್ರ ಅವನು ಹೆದರ್ತಾ ಇರ್ತಾನೆ. ಒಂದಿನ ಶಿಕ್ಷಕರು ಕೇಳ್ತಾರೆ, ರವಿ ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ ಅಂತ. ಆಗ ರವಿ ಎದ್ ನಿಂತ್ಕೊಳ್ತಾನೆ. ಬಟ್ ಮೈ ಮೈ ಫ್ಯಾಮಿಲಿ ಈ ತರ ತಡವರಿಸ್ತಾನೆ. ಅದೇ ಸಮಯದಲ್ಲಿ ಸುನಿಲ್ ಎದ್ಕೊಂಡು ಸರಳವಾದ ಇಂಗ್ಲಿಷ್ ನಲ್ಲಿ ತನ್ನ ಕುಟುಂಬದ ಬಗ್ಗೆ ಸರಾಗವಾಗಿ ಮಾತಾಡ್ಕೊಂಡು ಹೋಗ್ತಾನೆ. ರವಿ ಆಶ್ಚರ್ಯದಿಂದ ಕೇಳ್ತಾನೆ, ನಿನ್ಗೆ ಅಷ್ಟೊಂದು ಗ್ರಾಮರ್ ಚೆನ್ನಾಗಿ ಗೊತ್ತಿಲ್ಲ, ಆದ್ರೂ ನೀನ್ ಎಷ್ಟು ಚೆನ್ನಾಗಿ ಹೇಗ್ ಮಾತನಾಡ್ತೀಯಾ ಅಂತ. ಸುನಿಲ್ ಅದಕ್ಕೆ ನಗ್ತಾ ಹೇಳ್ತಾನೆ, ಸ್ಪೀಕಿಂಗ್ ಅಂದ್ರೆ ಗ್ರಾಮರ್ ಗೊತ್ತಿರುವುದಲ್ಲ, ಅದಕ್ಕೆ ಸರಿಯಾದಂತಹ ಪ್ರನೌನ್ಸಿಯೇಷನ್ ಬೇಕು. ಫ್ಲೂಯೆನ್ಸಿ, ವೊಕ್ಯಾಬ್ಯುಲರಿ, ಇಂಟೋನೇಷನ್, ಸ್ಟ್ರೆಸ್ ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗತ್ತೆ. ಆಗ ರವಿಗೆ ಅರ್ಥ ಆಗತ್ತೆ, ಇಂಗ್ಲಿಷ್ ಕಲಿಯುವುದು ಮಾತ್ರವಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಮಾತನಾಡೋದು ಒಂದು ಸ್ಕಿಲ್ಲು ಅಂತ. ಹಾಗಾದ್ರೆ ಒಬ್ಬ ವ್ಯಕ್ತಿ ಉತ್ತಮ ಇಂಗ್ಲಿಷ್ ಸ್ಪೀಕರ್ ಆಗ್ಲಿಕ್ಕೆ ಯಾವ ಸ್ಕಿಲ್ಸ್ ಬೇಕು? ಅದನ್ನ ನಾವು ಇವತ್ತಿನ ನಮ್ಮ ಟಾಪಿಕ್ ಕಂಪೋನೆಂಟ್ಸ್ ಆಫ್ ಸ್ಪೀಕಿಂಗ್ ಸ್ಕಿಲ್ ನಲ್ಲಿ ನೋಡ್ತಾ ಹೋಗೋಣ. ಲ್ಯಾಂಗ್ವೇಜ್ ಸ್ಕಿಲ್ಸ್ ಅನ್ನ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ಲಿಸ್ನಿಂಗ್ ಮುಗ್ದಿದೆ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸ್ಪೀಕಿಂಗ್ ಸ್ಕಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಇದು ನಿಮ್ಮ HSTR, GPSTR, PSTR, ಟೆಟ್, CTET, BA, MA, KSET, ನೆಟ್ ಎಲ್ಲ ಎಕ್ಸಾಮ್ಸ್ ಗಳಿಗೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆದಷ್ಟು ನೋಟ್ಸ್ ಅನ್ನು ಸಹ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ವಿಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ ಹಾಕೋದನ್ನ ಮಾತ್ರ ಮರಿಲೇಬೇಡಿ. ಓಕೆನಾ? ಒಂದು ನಿಮ್ಮ ಸಣ್ಣ ಎನ್ಕರೇಜ್ಮೆಂಟು ನಮ್ಗೆ ಎಷ್ಟು ಖುಷಿ ಕೊಡತ್ತೆ ಅಂತ ನಿಮ್ಗೆ ಐಡಿಯಾ ಸಹ ಇಲ್ಲ. ಅದಕ್ಕೋಸ್ಕರ ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಪಾರ್ಟ್ ಅನ್ನ ಕಮೆಂಟ್ ನಲ್ಲಿ ತಿಳಿಸಿ. ಓಕೆನಾ? ಫಸ್ಟ್ ಒನ್, ಮೀನಿಂಗ್ ಆಫ್ ಸ್ಪೀಕಿಂಗ್ ನೋಡೋದಾದ್ರೆ, ಸ್ಪೀಕಿಂಗ್ ಈಸ್ ದ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಥಾಟ್ಸ್, ideas, feelings, opinions, and information through oral language. It is a productive language skill because the learner produces language. ಈ ಮಾತನಾಡುವಂತಹ ಕೌಶಲ್ಯ ಅಂದ್ರೆ ನಮ್ಮ ಆಲೋಚನೆಗಳು, ವಿಚಾರಗಳು, ಭಾವನೆಗಳು, ಅಭಿಪ್ರಾಯಗಳು ಮತ್ತೆ ಮಾಹಿತಿಯನ್ನ ಮೌಖಿಕ ಭಾಷೆಯ ಮೂಲಕ ಇತರರಿಗೆ ವ್ಯಕ್ತಪಡಿಸುವಂತಹ ಸಾಮರ್ಥ್ಯ ಆಗಿರುತ್ತೆ. ಈ ಸ್ಪೀಕಿಂಗ್ ಸ್ಕಿಲ್ ಅನ್ನು ನಾವು ಒಂದು ಪ್ರೊಡಕ್ಟಿವ್ ಸ್ಕಿಲ್ ಅಂತ ಹೇಳ್ತೇವೆ. ಯಾಕಂದ್ರೆ ಮಾತನಾಡುವಾಗ ಕಲಿಯುವವನು ಸ್ವತಃ ಭಾಷೆಯನ್ನ ಏನ್ ಮಾಡ್ತಾನೆ, ಅವನು ಉತ್ಪಾದಿಸ್ತಾನೆ ಅಂದ್ರೆ ಬಳಸ್ತಾನೆ. ಅವನಿಗೆ ಸ್ವಲ್ಪ ವೊಕ್ಯಾಬ್ಲರಿ ಗೊತ್ತಿರ್ಬೇಕು, ಅಥವಾ ಈ ಒಂದು ಸೆಂಟೆನ್ಸ್ ಅನ್ನ ಹೇಗೆ ಆರ್ಗನೈಸ್ ಮಾಡೋದು ಅಂತ ಗೊತ್ತಿರ್ಬೇಕು. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ತರ ಹಾಕೋದು ಅವನಿಗೆ ಗೊತ್ತಿರ್ಬೇಕು ಅಲ್ವಾ? ಸೊ ಅಲ್ಲಿ ಅವನ ಕ್ರಿಯೇಟಿವಿಟಿ ಸಹ ಮ್ಯಾಟರ್ ಆಗತ್ತೆ. ಅದಕ್ಕೋಸ್ಕರ ಇದೊಂದು ಪ್ರೊಡಕ್ಟಿವ್ ಸ್ಕಿಲ್ ಅಂತ ಹೇಳ್ತೇವೆ. ಎಸ್, ನೆಕ್ಸ್ಟ್, ಕಾಂಪೋನೆಂಟ್ಸ್ ಆಫ್ ಸ್ಪೀಕಿಂಗ್ ಸ್ಕಿಲ್ಸ್. ಫಸ್ಟ್ ಒನ್ ಇಸ್ ಪ್ರೊನೌನ್ಸಿಯೇಷನ್. ಈ ಮಾತನಾಡ್ಲಿಕ್ಕೆ ಅಥವಾ ಮಾತನಾಡುವ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಳಿಕ್ಕೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂಶಗಳಿವೆ ಅಂತ ನೋಡೋದಾದ್ರೆ, ಫಸ್ಟ್ ಒನ್, ಪ್ರೊನೌನ್ಸಿಯೇಷನ್, ಉಚ್ಚಾರಣೆ. ನಾವು ಯೂಸ್ ಮಾಡುವಂತಹ ವರ್ಡ್ಸ್ ಗಳ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಸರಿಯಾಗಿ ಇರ್ಬೇಕು. ಅದೊಂದು ಎಬಿಲಿಟಿ. ಅದನ್ನ ನೀಟಾಗಿ ನಾವು ಪ್ರೊನೌನ್ಸ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಒನ್, ಫ್ಲೂಯೆನ್ಸಿ. ಯಾವುದೇ ರೀತಿಯಲ್ಲಿ ತಡವರಿಕೆ ಅಥವಾ ಪುನರಾವರ್ತನೆ ಇಲ್ಲದೆ ಸರಾಗವಾಗಿ ಮಾತಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಮಾತ್ರ ಕೇಳುವವರಿಗೂ ಸಹ ಇಷ್ಟ ಆಗತ್ತೆ. ಅದನ್ನ ಬಿಟ್ಟು ಹೇಳಿದ್ದನ್ನೇ ಹೇಳೋದು, ಅಥವಾ ಯಾವುದೋ ಒಂದು ವರ್ಡ್ ಹೇಳಾದ್ಮೇಲೆ ಸ್ವಲ್ಪ ಪಾಸ್ ಕೊಡುವಂಥದ್ದು, ಅಥವಾ ಈ ತರ ಪಾಸ್ ಕೊಟ್ಟು ಹೇಳುವಂಥದ್ದು, ಈ ತರ ಮಾಡಬಾರ್ದು. ಅಕ್ಯುರಸಿ ಅಂದ್ರೆ ಮಾತನಾಡುವಾಗ ನಮ್ಗೆ ಸರಿಯಾದ ವರ್ಡ್ಸ್ಗಳು ಯೂಸ್ ಮಾಡೋದು ಗೊತ್ತಿರ್ಬೇಕು, ಅಥವಾ ಗ್ರಾಮರು, ಅದರ ಸ್ಟ್ರಕ್ಚರು, ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ನಮ್ಗೆ ಸ್ವಲ್ಪನಾದ್ರೂ ಐಡಿಯಾ ಇರ್ಬೇಕಾಗತ್ತೆ. ಇನ್ನು ವೊಕ್ಯಾಬ್ಲರಿ, ನಮ್ಮ ಹತ್ರ ಶಬ್ದ ಭಂಡಾರನೇ ಇರ್ಬೇಕು. ಸೊ ಅವಾಗ ಮಾತ್ರ ನಾವು ಬೇರೆಯವರಿಗೆ
ಇಷ್ಟ ಆಗೋ ರೀತಿಯಲ್ಲಿ ಮಾತನಾಡಬಹುದು. ಇಲ್ಲ ಅಂದ್ರೆ ಹೇಳಿದ ಪದಗಳನ್ನೇ ತಿರ್ಗಾ ಮುರ್ಗಾ ಹಿಂದೆ ಮುಂದೆ ಅದನ್ನೇ ಯೂಸ್ ಮಾಡ್ತಾ ಇರ್ಬೇಕಾಗತ್ತೆ ಅಲ್ವಾ? ಸೊ ಗ್ರಾಮರ್ ಮಾತನಾಡುವಾಗ ಸರಿಯಾದ ಗ್ರಾಮ್ಯಾಟಿಕಲ್ ರೂಲ್ಸ್ ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಇಂಟೋನೇಷನ್, ಸ್ವರದ ಏರಿಳಿತ. ನಮ್ಮ ಸಿಚುವೇಶನ್, ನಾವು ಮಾತನಾಡುವಂತಹ ಸೆಂಟೆನ್ಸ್ಗೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕು, ಅದನ್ನ ಏರಿಳಿತ, ಧ್ವನಿಯ ಏರಿಳಿತ ಮಾಡೋದು ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಸ್ಟ್ರೆಸ್ ಅಂದ್ರೆ ಯಾವ ವರ್ಡ್ ಅನ್ನ ನಾವು ಒತ್ತಿ ಹೇಳ್ಬೇಕು. ಅಂದ್ರೆ ಈಗ ಕೆಲವೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಟೀಚರ್ಸ್ ಏನ್ ಮಾಡ್ತಾರೆ, ಅದನ್ನ ಒತ್ತಿ ಒತ್ತಿ ಹೇಳ್ತಾರೆ. ಯಾಕೆ? ಅದನ್ನ ನೆನ್ಪಿಟ್ಕೊಳ್ಬೇಕು ನೀವು ಅಂತ. ಓಕೆನಾ? ಯಾವ ವರ್ಡ್ ಅನ್ನ ನಾವು ಸ್ಟ್ರೆಸ್ ಮಾಡ್ಬೇಕು ಅಥವಾ ಯಾವ ಸೆಂಟೆನ್ಸ್ ಅನ್ನ ನಾವು ಸ್ಟ್ರೆಸ್ ಮಾಡಿ ಹೇಳ್ಬೇಕು ಅನ್ನುವಂಥದ್ದು ನಮ್ಗೆ ಅಂದಾಜಿರ್ಬೇಕು. ನೆಕ್ಸ್ಟ್ ಅಪ್ರಾಪ್ರಿಯೇಟ್ ಯೂಸ್ ಅಂದ್ರೆ ಸೂಕ್ತ ಬಳಕೆ. ಈ ಸಂದರ್ಭಕ್ಕನುಗುಣವಾಗಿ, ವ್ಯಕ್ತಿಗನುಗುಣವಾಗಿ ಅಥವಾ ಪರಿಸ್ಥಿತಿಗನುಗುಣವಾಗಿ ಭಾಷೆಯನ್ನ ಬಳಸ್ಲಿಕ್ಕೆ ನಮ್ಗೆ ಗೊತ್ತಿರ್ಬೇಕು. ಈಗ ನೀವು ಚಿಕ್ಕ ಮಕ್ಕಳ ಹತ್ರ ಹೋಗಿ ಹೈ ಸ್ಟ್ಯಾಂಡರ್ಡ್ ಅಲ್ಲಿ ಮಾತನಾಡಿದ್ರೆ ಅವ್ರಿಗೆ ಅರ್ಥ ಆಗತ್ತಾ? ಇಲ್ಲ. ಅವಾಗ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತನಾಡ್ಬೇಕು. ಅದೇ ನೀವು ಕಾನ್ಫರೆನ್ಸಿಗೆ ಹೋಗಿ ಚಿಕ್ಕ ಮಕ್ಕಳ ಹತ್ರ ಯಾವ ಲ್ಯಾಂಗ್ವೇಜ್ ಅಂದ್ರೆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಮಾತನಾಡಿದ್ರು ಅದೇ ತರ ಮಾತನಾಡಿದ್ರೆ ಆಗತ್ತಾ? ಇಲ್ಲ ಅಲ್ವಾ? ಸೊ ವ್ಯಕ್ತಿಗೆ ತಕ್ಕ ಹಾಗೆ ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತನಾಡೋದು ಸಹ ಒಂದು ಕಲೆ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್ ಸ್ಪೀಕಿಂಗ್. ಅಂದ್ರೆ ಮಾತನಾಡುವಂತಹ ಕೌಶಲ್ಯವನ್ನ ಬೋಧಿಸುವಂತಹ ತತ್ವಗಳು ಅಂತ ಹೇಳ್ಬೋದು. ಫಸ್ಟ್ ಒನ್, ಪ್ರೊವೈಡ್ ಮ್ಯಾಕ್ಸಿಮಮ್ ಅಪಾರ್ಚುನಿಟೀಸ್ ಫಾರ್ ಸ್ಟೂಡೆಂಟ್ಸ್ ಟು ಸ್ಪೀಕ್. ಈಗ ಶಿಕ್ಷಕರು ಏನ್ ಮಾಡ್ಬೇಕು, ವಿದ್ಯಾರ್ಥಿಗಳಿಗೆ ಮ್ಯಾಕ್ಸಿಮಮ್ ಅವಕಾಶವನ್ನ ಕೊಡ್ಬೇಕು, ಗರಿಷ್ಠ ಅವಕಾಶಗಳನ್ನ ಕೊಡ್ಬೇಕು. ಅವರು ಜಾಸ್ತಿ ಜಾಸ್ತಿ ಮಾತನಾಡ್ಬೇಕು ಆ ಲ್ಯಾಂಗ್ವೇಜ್ ಅಲ್ಲಿ. ಈಗ ಇಂಗ್ಲಿಷ್ ಅಂತ ಇದ್ರೆ ಇಂಗ್ಲಿಷ್ ಅಲ್ಲಿ ಅವರು ಜಾಸ್ತಿ ಜಾಸ್ತಿ ಮಾತನಾಡ್ಲಿಕ್ಕೆ ಅವರಿಗೆ ಅವಕಾಶಗಳನ್ನ ಕೊಡ್ಬೇಕು. ಉದಾಹರಣೆಗೆ ಟೀಚರ್, ವಾಟ್ ಡಿಡ್ ಯು ಡೂ ಯೆಸ್ಟರ್ಡೇ? ಪ್ರತಿಯೊಬ್ಬ ವಿದ್ಯಾರ್ಥಿಗೂ 1-2 ನಿಮಿಷ ತಮ್ಮ ಅನುಭವವನ್ನ ಅಥವಾ ತಾವ್ ಏನ್ ಮಾಡಿದ್ರು ಅವರ ರುಟೀನ್ ಅನ್ನ ಹೇಳಲಿಕ್ಕೆ ಹೇಳ್ಬೋದು. ಈಗ ತರಗತಿಯಲ್ಲಿ ಕಡಿಮೆ ಮಕ್ಕಳಿದ್ರೆ ನಾವು ಇದು ಪಾಸಿಬಲ್ ಆಗತ್ತೆ ಮಾಡ್ಲಿಕ್ಕೆ ಅಲ್ವಾ? ಮಾಡ್ಬೋದು. ಸೆಕೆಂಡ್ ಒನ್, ಎನ್ಕರೇಜ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್. ಎಲ್ಲಾ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ನಾವು ಪ್ರೋತ್ಸಾಹಿಸಬೇಕು. ಯಾರು ಬೇಗ ಆನ್ಸರ್ ಮಾಡ್ತಾರೋ ಅವ್ರಿಗೆ ಮಾತ್ರ ಕ್ವೆಶನ್ ಕೇಳುವಂಥದ್ದು. ಅವ್ರ ಆನ್ಸರ್ ಹೇಳಿದ್ರೆ ನಮ್ಮ ಟೀಚರ್ ಪಾಠ ಏನಾಗತ್ತೆ, ಬೇಗ ಬೇಗ ಮುಂದೋಗತ್ತೆ. ಈಗ ಯಾರೋ ಒಬ್ನಿಗೆ ಗೊತ್ತಿಲ್ಲ ಅನ್ನೋದು ಟೀಚರ್ಗೆ ಗೊತ್ತಿರತ್ತೆ ಅಲ್ವಾ? ಟೀಚರ್ ಅಂದ್ಮೇಲೆ ಅವರ ಸ್ಟೂಡೆಂಟ್ಸಿನ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅವ್ರಿಗೆ ಗೊತ್ತಿರತ್ತೆ. ಇವರು ಬೇಗ ಆನ್ಸರ್ ಮಾಡ್ತಾರ, ಇವ್ರಿಗೆ ಕೇಳ್ಬಿಡ್ವಾ, ಮುಂದೆ ಹೋದ್ರೆ ಆಯ್ತು, ಆ ತರ ಮೆಂಟಾಲಿಟಿ ಇರಬಾರ್ದು. ಎಲ್ಲಾ ವಿದ್ಯಾರ್ಥಿಗಳು ಚಟುವಟಿಕೆಗಳಲ್ಲಿ ಭಾಗವಹಿಸುವಂತವರನ್ನ ಏನ್ ಮಾಡ್ಬೇಕು, ಪ್ರೋತ್ಸಾಹವನ್ನ ಮಾಡ್ಬೇಕು. ಒಬ್ಬ ವಿದ್ಯಾರ್ಥಿ ಸಪೋಸ್ ಆನ್ಸರ್ ಮಾಡ್ಲಿಕ್ಕೆ ಹಿಂಜರಿತಾನೆ, ಯಾಕಂದ್ರೆ ಅವನಿಗೆ ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಇರಲ್ಲ. ಆ ಟೈಮಲ್ಲಿ ಇಟ್ಸ್ ಓಕೆ, ಟ್ರೈ ಮಾಡು ಅಂತ ಅವನನ್ನ ಏನ್ ಮಾಡುವಂತದ್ದು, ಹುರಿದುಂಬಿಸುವಂತದ್ದು. ತಪ್ಪ ಆನ್ಸರ್ ಮಾಡಿದ್ರು ತೊಂದ್ರೆ ಇಲ್ಲ, ಬಟ್ ನೀನ್ ಆನ್ಸರ್ ಮಾಡ್ಲೇಬೇಕು, ಆನ್ಸರ್ ಮಾಡಿದ್ರಷ್ಟೇ ನೀನ್ ಕೂತ್ಕೊಳ್ಬೇಕು. ಈ ತರ ಅವರನ್ನ ಪ್ರೋತ್ಸಾಹಿಸಬಹುದು. ಥರ್ಡ್ ಒನ್ ಈಸ್ ಕ್ರಿಯೇಟ್ ಅ ಫಿಯರ್ ಫ್ರೀ ಎನ್ವಿರಾನ್ಮೆಂಟ್. ಅವರಿಗೆ ಭಯರಹಿತವಾದಂತಹ ವಾತಾವರಣವನ್ನ ಟೀಚರ್ ಸೃಷ್ಟಿಸಿಕೊಡ್ಬೇಕು. ಇಂಗ್ಲಿಷ್ ಮಾತನಾಡುವಾಗ ಗ್ರಾಮರ್ ಮಿಸ್ಟೇಕ್ ಆಗ್ಬಹುದು, ಪ್ರೊನೌನ್ಸಿಯೇಷನ್ ತಪ್ಪಾಗ್ಬಹುದು ಅನ್ನುವಂತಹ ಭಯಗಳು ಸಹ ವಿದ್ಯಾರ್ಥಿಗಳಿಗೆ ಇರ್ಲಿಕ್ಕಿಲ್ಲ. ಅವ್ರು ತಪ್ಪು ಮಾಡಿದ್ರು ಸಹ ಅವರಿಗೆ ಬೈಯೋದಿರ್ಬೋದು ಅಥವಾ ಗದರಿಸೋದಿರ್ಬೋದು. ಈ ತರ ಮಾಡ್ದೆ ನೀನು ತಪ್ಪು ಮಾಡಿದ್ರು ಓಕೆ ಮಾತನಾಡು ಅಂತ ಅವ್ರಿಗೆ ಪ್ರೋತ್ಸಾಹ ಮಾಡಿದಾಗ, ಅಥವಾ ಟೀಚರ್ ಫೇಸ್ ಅಲ್ಲಿ ಯಾವುದೇ ಗಾಂಭೀರ್ಯತೆ ಕಾಣದೇ ಇದ್ದಾಗ, ಓಕೆ ಇವ್ರು ತಪ್ಪು ಮಾಡ್ದಾರೆ ಅಂದ್ಕೊಳ್ಳೆ ಟೀಚರ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಬಿಟ್ರೆ, ಓಕೆ ನಾನೇನೋ ತಪ್ಪು ಮಾತಾಡ್ತಿದ್ದೀನಿ, ಮುಂದೆ ಹೇಳೋದೇ ಬೇಡ ಅಂತ ಅವನೇನ್ ಮಾಡ್ತಾನೆ, ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾನೆ ಅಲ್ವಾ? ಸಪೋಸ್ ಈಗ ಸ್ಟೂಡೆಂಟ್ ಏನೋ ತಪ್ಪಾಗಿ ಒಂದ್ ಸೆಂಟೆನ್ಸ್ ಅನ್ನ ಹೇಳ್ದ ಅಂತ ಇಟ್ಕೊಳ್ಳಿ. ಆಗ ಟೀಚರ್ ಅದನ್ನ ರಾಂಗ್ ಅಂತ ಹೇಳುವ ಬದಲು ಗುಡ್ ಟ್ರೈ, ಬಟ್ ಅದು ಈ ತರ ಹೇಳಿದ್ರೆ ಸೆಂಟೆನ್ಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗತ್ತೆ ಅಂತ ಸರಿಪಡಿಸ್ಬಿಟ್ರೆ ಓಕೆ
ಆಗ ಅಷ್ಟೊಂದು ಭಯ ಪಡುವಂತಹ ವಾತಾವರಣ ಕ್ಲಾಸ್ ರೂಮ್ ಅಲ್ಲಿ ಇರೋದಿಲ್ಲ ಅಲ್ವಾ. ನಾನ್ ತಪ್ಪು ಹೇಳಿದ ತಕ್ಷಣ ಇದು ತಪ್ಪು ಅಂತ ಅವನಿಗೆ ಏನು ಪಾಯಿಂಟ್ ಔಟ್ ಮಾಡ್ಬಿಟ್ರೆ ಏನಾಗತ್ತೆ, ಅವನು ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಕ್ವೆಶನ್ ಕೇಳಿದ್ರೆ ಆನ್ಸರ್ ಮಾಡ್ಲಿಕ್ಕೆ ಹಿಂಜರಿತಾನೆ. ಫೋರ್ತ್ ಒನ್, ಯೂಸ್ ಮೀನಿಂಗ್ಫುಲ್ ಅಂಡ್ ರಿಯಲ್ ಲೈಫ್ ಸಿಚುವೇಶನ್ಸ್. ನಾವೇನ್ ಮಾಡ್ಬೇಕು, ಈ ಟೀಚಿಂಗ್ ಮಾಡುವಾಗ ಅರ್ಥಪೂರ್ಣ ಮತ್ತೆ ನೈಜ ಜೀವನದ ಅಂದ್ರೆ ನಿಮ್ ಜೀವನದಲ್ಲಿ ನಡೆದಿರುವಂತಹ ಎಕ್ಸಾಂಪಲ್ಸ್ ಅನ್ನ ಹೇಳಿದ್ರೆ ಸ್ಟೂಡೆಂಟ್ಸ್ ಇನ್ನು ಕ್ಯೂರಿಯಸ್ ಆಗಿ ಕೇಳ್ತಾರೆ, ಓ ನಮ್ ಟೀಚರಿಗೂ ಈ ತರ ಆಗಿತ್ತು ಅಥವಾ ಅವರು ಈ ತರ ಫೇಸ್ ಮಾಡಿದ್ರು ಸ್ಟೂಡೆಂಟ್ ಲೈಫ್ ಅಲ್ಲಿ ಅನ್ನೋದು ಅವರಿಗೆ ಗೊತ್ತಿರತ್ತೆ ಅಲ್ವಾ. ನೆಕ್ಸ್ಟ್, ಗಿವ್ ಲರ್ನರ್ಸ್ ಅಪಾರ್ಚುನಿಟೀಸ್ ಟು ಎಕ್ಸ್ಪ್ರೆಸ್ ದರ್ ಓನ್ ಐಡಿಯಾಸ್. ಇದು ಮತ್ತೆ ಸೇಮ್ ಆಗತ್ತೆ, ಸಾರಿ ಒಂದ್ ಬಿಟ್ಟೆ. ಎನ್ಕರೇಜ್ ಪೇರ್ ಅಂಡ್ ಗ್ರೂಪ್ ವರ್ಕ್. ಸೊ ಇದು ಜೋಡಿ ಅಥವಾ ಗುಂಪು ಚಟುವಟಿಕೆಗಳು, ಅದಕ್ಕೆ ಏನ್ ಮಾಡ್ಬೇಕು, ಪ್ರೋತ್ಸಾಹವನ್ನ ನೀಡಬೇಕು. ಇದರಿಂದ ಏನಾಗತ್ತೆ, ಈಗ ನೀವ್ ಮಾತಾಡಿ ಅಂದ್ರೆ ಮಾತನಾಡ್ಲಿಕ್ಕೆ ಅನದರ್ ಪರ್ಸನ್ ಬೇಕು. ಒಬ್ರೇ ಮಾತಾಡ್ತಾ ಹೋದ್ರೆ ಅದೇನಾಗತ್ತೆ, ಸ್ಪೀಚ್ ಆಗತ್ತೆ. ಓಕೆನಾ. ಕನ್ವರ್ಸೇಷನ್ ಆಗ್ಬೇಕಂದ್ರೆ ಅಲ್ಲಿ ಇಬ್ರು ಬೇಕು ಅಲ್ವಾ. ಅವಾಗ ಗ್ರೂಪ್ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಟೀಚರ್ಸ್ ಮಾಡಿಸ್ತಾ ಹೋದಾಗೆ ಅವರಿಗೆ ಸೋಷಿಯಲಿ ಹೇಗ್ ಮಿಂಗಲ್ ಆಗುವಂಥದ್ದು ಅಥವಾ ಸೋಷಿಯಲಿ ಹೇಗೆ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗತ್ತೆ. ಟೀಚರ್ಸ್ ಆವಾಗ ಏನ್ ಮಾಡ್ಬೇಕು, ಹೊಸ ಟಾಪಿಕ್ಸ್ ಗಳನ್ನ ಅವರಿಗೆ ಕೊಡೋದ್ರ ಮೂಲಕ, ಫಾರ್ ಎಕ್ಸಾಂಪಲ್ ಶಾಪ್ ಕೀಪರ್ ಮತ್ತೆ ಕಸ್ಟಮರ್ ನಡುವೆ ನಡೆದಂತಹ ಡೈಲಾಗ್ಸ್ ಗಳನ್ನ ಮಾತನಾಡಿ, ಅಥವಾ ಟೀಚರ್ ಮತ್ತೆ ಸ್ಟೂಡೆಂಟ್ಸ್ ನಡುವೆ ಕಾಮನ್ ರೆಗ್ಯುಲರ್ ಆಗಿ ನಡೆಯುವಂತ ಮಾತುಕತೆಗಳನ್ನ ನೀವೇನ್ ಮಾಡ್ಬೇಕು, ಡಿಸ್ಕಸ್ ಮಾಡಿ. ಈ ತರ ಸಿಚುವೇಶನ್ಸ್ ಕೊಟ್ಟಾಗ ಅದ್ರ ಮೇಲೆ ಮಕ್ಕಳು ಮಾತನಾಡ್ತಾ ಹೋಗ್ತಾರೆ ಅಲ್ವಾ. ನೆಕ್ಸ್ಟ್, ಗಿವ್ ಲರ್ನರ್ಸ್ ಅಪಾರ್ಚುನಿಟೀಸ್ ಟು ಎಕ್ಸ್ಪ್ರೆಸ್ ದರ್ ಓನ್ ಐಡಿಯಾಸ್. ಅಂದ್ರೆ ವಿದ್ಯಾರ್ಥಿಗಳಿಗೆ ತಮ್ಮದೇ ಆದ ಆಲೋಚನೆಗಳಿರುತ್ತೆ. ಶಿಕ್ಷಕರು ಅವರ ಒಪಿನಿಯನ್ ಅನ್ನ ವಿದ್ಯಾರ್ಥಿಗಳ ಮೇಲೆ ಹೇರದೆ ಸ್ಟೂಡೆಂಟ್ಸ್ ಒಪಿನಿಯನ್ಸ್ ಅನ್ನ ಕೇಳ್ತಾ ಬಂದಾಗ ಅವರಿಗೂ ಸಹ ಅಪಾರ್ಚುನಿಟಿ ಸಿಗತ್ತೆ. ಅವರ ಒಪಿನಿಯನ್ ಕೇಳೋರಿದ್ದಾರೆ ಅಂತ ಅವ್ರಿಗೆ ಅನ್ಸತ್ತೆ ಅಲ್ವಾ. ಪ್ರತಿಯೊಂದು ವಿಷಯದ ಮೇಲೂ ಒಬ್ಬೊಬ್ರು ನೋಡುವಂತಹ ದೃಷ್ಟಿ ಬೇರೆ ಬೇರೆ ಆಗಿರುತ್ತೆ, ಅವರ ದೃಷ್ಟಿಕೋನ ಬೇರೆ ಬೇರೆ ಆಗಿರುತ್ತೆ, ಅವರ ವ್ಯೂ ಪಾಯಿಂಟ್ ಬೇರೆ ಬೇರೆ ಆಗಿರುತ್ತೆ ಅಲ್ವಾ. ಎಸ್. ಸೆವೆಂತ್ ಒನ್, ಅವಾಯ್ಡ್ ಎಕ್ಸೆಸಿವ್ ಟೀಚರ್ ಟಾಕ್. ತರಗತಿಯಲ್ಲಿ ಟೀಚರ್ಸ್ ಕಡಿಮೆ ಮಾತನಾಡ್ಬೇಕು, ಸ್ಟೂಡೆಂಟ್ಸೇ ಜಾಸ್ತಿ ಮಾತಾಡೋದು ಅಂದ್ರೆ ಗಲಾಟೆ ಮಾಡೋದಲ್ಲ. ಸ್ಟೂಡೆಂಟ್ಸು ಮೀನಿಂಗ್ಫುಲ್ ಆಗಿ ಮಾತನಾಡುವಂತ ಕಲೆಯನ್ನ ರೂಢಿಸ್ಕೊಳ್ಳುವಂಥದ್ದು. ಟೀಚರ್ ಏನಾಗಿರ್ಬೇಕು, ಜಸ್ಟ್ ಅ ಫೆಸಿಲಿಟೇಟರ್, ಅವರಿಗೆ ಏನ್ ಮಾತನಾಡೋದು ಅಂತ ಗೈಡ್ ಮಾಡಿದ್ರೆ ಸಾಕು. ಡೆವಲಪ್ ಬೋತ್ ಫ್ಲೂಯೆನ್ಸಿ ಅಂಡ್ ಅಕ್ಯುರಸಿ. ಇಲ್ಲಿ ಫ್ಲೂಯೆನ್ಸಿ ಅಂದ್ರೆ ಸರಾಗವಾಗಿ ಮಾತನಾಡ್ಕೊ ಹೋಗೋದಾಯ್ತು ಅಲ್ವಾ. ಅಕ್ಯುರಸಿ ಅಂದ್ರೇನು, ಗ್ರಾಮ್ಯಾಟಿಕಲಿ ಸರಿಯಾಗಿರ್ಬೇಕು, ವೊಕ್ಯಾಬ್ಯುಲರಿ ಅಥವಾ ಸೆಂಟೆನ್ಸ್ ಸ್ಟ್ರಕ್ಚರ್ ಅವೆಲ್ಲವೂ ಕರೆಕ್ಟ್ ಆಗಿದ್ದಾಗ ಮಾತ್ರ ಫ್ಲೂಯೆನ್ಸಿನೂ ಇದೆ ಅಕ್ಯುರಸಿನೂ ಇದೆ ಅಂತ ಹೇಳ್ಬೋದು. ಸೊ ಇವೆರಡೂ ಸಹ ಡೆವಲಪ್ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡ್ಕೊಡ್ಬೇಕು. ಎನ್ಕರೇಜ್ ಶೈ ಲರ್ನರ್ಸ್ ಟು ಪಾರ್ಟಿಸಿಪೇಟ್. ಕೆಲವೊಂದು ಸ್ಟೂಡೆಂಟ್ಸ್ ಗಳು ತುಂಬಾ ನಾಚಿಕೆ ಸ್ವಭಾವವನ್ನ ಹೊಂದಿರ್ತಾರೆ. ಅವರು ತುಂಬಾ, ಈಗ ಕ್ಲಾಸ್ ಅವರ ಫ್ರೆಂಡ್ಸೇ ಇದ್ರು ಕ್ಲಾಸ್ ರೂಮ್ ಅಲ್ಲಿ, ಅವ್ರ ಮುಂದೆ ಮಾತನಾಡ್ಲಿಕ್ಕೂ ಸಹ ಹಿಂಜರಿತಾ ಇರ್ತಾರೆ. ಆವಾಗ ಅವರಿಗೆ ಈ ಗ್ರೂಪ್ ನಲ್ಲಿ ಹಾಕ್ಬಿಟ್ರೆ, ಸಣ್ಣ ಸಣ್ಣ ಗ್ರೂಪ್ ಮಾಡಿ, ಒಂದು 2-3 ಮೆಂಬರ್ಸ್ ಗ್ರೂಪ್ ಮಾಡಿದಾಗ ಆ ಗ್ರೂಪ್ ನಲ್ಲಿ ಅವ್ರಿಗೆ ಮಾತನಾಡ್ಲಿಕ್ಕೆ ಕೊಡಿ. ಅದರಿಂದ ಏನಾಗತ್ತೆ, ಅವರ ನಾಚಿಕೆ ಸ್ವಭಾವ ಸ್ವಲ್ಪ ಕಡಿಮೆ ಆಗಿ ಅವರು ಓಪನ್ ಅಪ್ ಆಗ್ತಾರೆ. ಹೀಗೆ ಗ್ರೂಪ್ ಏನ್ ಮಾಡ್ಬೇಕು, ಗ್ರೂಪ್ ಅನ್ನ ಸ್ವಲ್ಪ ದೊಡ್ಡದಾಗಿ ಮಾತಾಡ್ತಾ ಅವರು ಕ್ಲಾಸ್ ರೂಮ್ ನಲ್ಲಿ ಮಾತನಾಡೋದನ್ನ ಕಲಿತಾರೆ. ಆಮೇಲೆ ಇಡೀ ಶಾಲೆಯವರಿದ್ರು ಸಹ ಅವರು ಮಾತನಾಡ್ಲಿಕ್ಕೆ ಹಿಂಜರಿಯೋದಿಲ್ಲ. ನೆಕ್ಸ್ಟ್, ಗಿವ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಸೊ ಅವರು ಏನನ್ನ ಸರಿಪಡಿಸ್ಕೊಳ್ಬೇಕು ಮಾತನಾಡುವಾಗ ಅನ್ನೋದನ್ನ ಫೀಡ್ಬ್ಯಾಕ್ ನೀಡ್ಬೇಕು. ಅಂದ್ರೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಅವರನ್ನ ಕ್ರಿಟಿಸೈಸ್, ವಿಮರ್ಶೆ ಮಾಡುವಂತಹ ಬದಲು ಅಥವಾ ಟೀಕಿಸುವ ಬದಲು ಆ ತಪ್ಪನ್ನ ಹೇಗೆ ಸರಿ ಮಾಡ್ಕೊಳ್ಬಹುದು ಅಂತ ಅವರಿಗೆ ತಿಳಿಸಿ ಹೇಳುವಂಥದ್ದು. ಓಕೆನಾ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಪ್ರಿನ್ಸಿಪಲ್ಸ್ ಆಫ್ ಟೀಚಿಂಗ್. Activities for developing ಸ್ಪೀಕಿಂಗ್ ಸ್ಕಿಲ್. ಮಾತನಾಡುವಂತಹ ಕೌಶಲ್ಯವನ್ನ
ಡೆವಲಪ್ ಮಾಡ್ಲಿಕ್ಕೆ ಮಕ್ಕಳಲ್ಲಿ ನಾವು ಯಾವುದೆಲ್ಲ ಆಕ್ಟಿವಿಟೀಸ್ ಅನ್ನ ಮಾಡಿಸಬಹುದು. ಫಸ್ಟ್ ಒಂದು ಕನ್ವರ್ಸೇಷನ್, ಸಂಭಾಷಣೆ. ಅಂದ್ರೆ ಅವರು ಜಾಸ್ತಿ ಪರಸ್ಪರ ಮಾತನಾಡುವಂತಹ ಚಟುವಟಿಕೆಗಳನ್ನ ಕೊಡಬೇಕು. ಆಲ್ರೆಡಿ ಹೇಳಿದಾಗೆ ಒಬ್ರೇ ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ, 2 ಅಥವಾ 3 ಜನರಿರುವಂತಹ ಗ್ರೂಪ್ ಅನ್ನ ಮಾಡಿ ಅಲ್ಲಿ ಅವರಿಗೆ ಒಂದು ಟಾಪಿಕ್ ಅನ್ನ ಕೊಟ್ಟು ಅದರ ಮೇಲೆ ಡಿಸ್ಕಸ್ ಮಾಡ್ಲಿಕ್ಕೆ ಹೇಳುವಂತದ್ದಿರ್ಬೋದು. ಇನ್ನೊಂದು ರೋಲ್ ಪ್ಲೇ, ಅಂದ್ರೆ ಪಾತ್ರಾಭಿನಯ ಅಂತ ಏನ್ ಹೇಳ್ತಿರಲ್ಲ, ಒಂದು ವಿದ್ಯಾರ್ಥಿಗಳು ಒಂದು ನಿರ್ದಿಷ್ಟ ಪಾತ್ರವನ್ನ ಅವರೇ ಚೂಸ್ ಮಾಡ್ಕೊಳ್ಳಿ, ಬೇಕಿದ್ರೆ ಆ ಪಾತ್ರಕ್ಕೆ ತಕ್ಕಂತೆ ಮಾತನಾಡೋದಿರ್ಬೋದು ಅಲ್ವಾ. ಇನ್ನು ಗ್ರೂಪ್ ಡಿಸ್ಕಷನ್, ಇದನ್ನು ಸಹ ಆಲ್ರೆಡಿ ಹೇಳ್ದೆ. ಒಂದು 4-5 ಜನರ ಒಂದು ಗ್ರೂಪ್ ಅನ್ನ ಮಾಡಿ ಏನ್ ಮಾಡ್ಬೇಕು, ಒಂದು ಡಿಬೇಟ್ ತರ ಟಾಪಿಕ್ ಅನ್ನ ಕೊಟ್ಟು ಪರ ವಿರೋಧ ಮಾತನಾಡಿಸಬಹುದು. ಅಗೇನ್ ಡಿಬೇಟ್ ಬಂತು, ಇಲ್ಲೂ ಸಹ ವಾದ ವಿವಾದ. ಅಂದ್ರೆ ಆ ಮಕ್ಕಳ ಏಜ್ಗೆ ಆದಂತಹ ಟಾಪಿಕ್ಸ್ ಗಳನ್ನ ನೀವು ಕೊಡ್ಬೇಕಾಗತ್ತೆ. ಗೊತ್ತಾಯ್ತಾ? ಈಗ ಪ್ರೆಸೆಂಟ್ ಆಗಿ ಈ ಸೋಷಿಯಲ್ ಮೀಡಿಯಾ ಅದೆಲ್ಲ ಮಕ್ಕಳು ನೋಡ್ತಾ ಇರ್ತಾರೆ ಅಲ್ವಾ, ಅವಾಗ ಅವ್ರ ಹತ್ರನೇ ಕೇಳ್ಬೋದು ನಾವು, ಹಾಗಿದ್ರೆ ಸೋಷಿಯಲ್ ಮೀಡಿಯಾದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ತರ. ಸ್ಟೋರಿ ಟೆಲ್ಲಿಂಗ್, ಒಂದು ಟಾಪಿಕ್ ಅನ್ನ ಅವರೇ ಚೂಸ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟೋರಿಯನ್ನ ನೆರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು, ಅಥವಾ ಒಂದು ಸ್ಟೋರಿಯನ್ನ ನೀವು ಕಲ್ತ್ಕೊಂಡ್ ಬಂದು ಮಾತನಾಡ್ಲಿಕ್ಕೆ ಹೇಳ್ಬೋದು. ಒಟ್ಟು ಅವರು ಮಾತನಾಡ್ಬೇಕಷ್ಟೆ. ಇನ್ನು ಡೈಲಾಗ್ ಪ್ರಾಕ್ಟೀಸ್, ಅಂದ್ರೆ ಸಂಭಾಷಣೆಯನ್ನ ಅಭ್ಯಾಸ ಮಾಡಿರುವಂತದ್ದು. ಈಗ ಒಂದಿಷ್ಟು ಡೈಲಾಗ್ಸ್ ಅನ್ನ ನೀವೇ ಕೊಡಿ, ಅದನ್ನ ಅವರಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ. ನೆಕ್ಸ್ಟ್ ಇಂಟರ್ವ್ಯೂ, ಸಂದರ್ಶನ. ಅಂದ್ರೆ ಕ್ಲಾಸ್ ರೂಮ್ ನಲ್ಲೇ ನೀವು ಮಾಡಬಹುದು. ಒಬ್ರು ಇಂಟರ್ವ್ಯೂವರ್ ಆಗಿರ್ತಾರೆ, ಇನ್ನೊಬ್ರು ಇಂಟರ್ವ್ಯೂಇ ಆಗಿರ್ತಾರೆ. ಸೊ ಒಬ್ರು ಪ್ರಶ್ನೆ ಕೇಳುವಂತದ್ದು, ಇನ್ನೊಬ್ರು ಆನ್ಸರ್ ಹೇಳುವಂತದ್ದು ಇರ್ಬೋದು, ಆ ತರ ಮಾಡ್ಬೋದು. ಇನ್ನು ಸ್ಪೀಚ್, ಒಂದು ವಿಷಯದ ಬಗ್ಗೆ ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ಬೇಕು, ಒಂದು ಇಷ್ಟ ನಿಮಿಷ ನೀವು ಮಾತಾಡ್ಬೇಕು ಅಂತ ಟೈಮ್ ಕೊಡ್ಬೋದು. ಟಾಪಿಕ್ ಅನ್ನ ನೀವೇ ಕೊಡಿ ಅಥವಾ ಅವರೇ ಚೂಸ್ ಮಾಡ್ಕೊಂಡ್ ಬಂದ್ ಮಾತಾಡಿದ್ರು ಓಕೆ ಅಂತ ಹೇಳಿ. ನೆಕ್ಸ್ಟ್ ಪ್ರೆಸೆಂಟೇಶನ್, ಇದು ಸಹ ಸ್ಪೀಚ್ ತರನೇ ಬರುತ್ತೆ. ಒಂದು ವಿದ್ಯಾರ್ಥಿ ಏನ್ ಮಾಡ್ಬೋದು, ಇದು ಹೈಸ್ಕೂಲ್ ಮಕ್ಕಳಾದ್ರೆ ಇನ್ನು ಚೆನ್ನಾಗಿರತ್ತೆ. ಈಗ ಪ್ರೆಸೆಂಟೇಶನ್ PPTನೆಲ್ಲ ಮಾಡ್ಕೊಂಡು ಬಂದು ಬೇಕಿದ್ರೆ ಅವರು ಪ್ರೆಸೆಂಟ್ ಮಾಡ್ಬೋದು ಯಾವ್ದಾದ್ರು ಒಂದು ವಿಷಯದ ಮೇಲೆ. ಓಕೆನಾ? ದೀಸ್ ಆರ್ ದ ಆಕ್ಟಿವಿಟೀಸ್ ಫಾರ್ ಡೆವಲಪಿಂಗ್ ಸ್ಪೀಕಿಂಗ್ ಸ್ಕಿಲ್ಸ್. ನೆಕ್ಸ್ಟ್, ಟೀಚರ್ಸ್ ರೋಲ್ ಇನ್ ಡೆವಲಪಿಂಗ್ ಸ್ಪೀಕಿಂಗ್ ಸ್ಕಿಲ್. ಈಗ ಇದಿಷ್ಟು ಹೇಳಿದ್ದು ನಾನು ಟೀಚರ್ಸ್ ರೋಲ್ ಅಲ್ಲೇ ಬರತ್ತೆ. ಸ್ಟಿಲ್ ಇದನ್ನ ಸಪರೇಟ್ ಆಗಿ ಹೇಳೋದಾದ್ರೆ, ಫಸ್ಟ್ ಒನ್, ಮೋಟಿವೇಟ್ ಲರ್ನರ್ಸ್. ಮೋಟಿವೇಟ್ ಅಂದ್ರೆ ಏನು, ಅವರಿಗೆ ಪ್ರೇರೇಪಿಸುವಂತದ್ದು, ವಿದ್ಯಾರ್ಥಿಗಳನ್ನ ಪ್ರೇರೇಪಿಸೋದು. ಯಾಕೆ? ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಅವರಲ್ಲಿ ಕಾನ್ಫಿಡೆನ್ಸ್ ಅನ್ನ ತುಂಬುವಂತದ್ದು, ಮತ್ತೆ ಆ ಭಾಷೆಯ ಮೇಲೆ ಇಂಟ್ರೆಸ್ಟ್ ಅನ್ನ ತರಬೇಕು. ಅವರಿಗೆ ಫಸ್ಟ್ ಪ್ರೇರಣೆ ನೀಡೋಕ್ಕಿಂತ ಮುಂಚೆ ಆ ಲ್ಯಾಂಗ್ವೇಜ್ ಮೇಲೆ ಅವರಿಗೆ ಇಂಟ್ರೆಸ್ಟ್ ಅನ್ನ ತರಿಸ್ಬೇಕಾಗತ್ತೆ. ತಪ್ಪಾಗಿ ಮಾತನಾಡಿದ್ರು ಗುಡ್ ಟ್ರೈ ಅಥವಾ ಟ್ರೈ ಒನ್ಸ್ ಅಗೇನ್ ಈ ತರ ಹೇಳೋದ್ರ ಮೂಲಕ ಅವರನ್ನ ಮೋಟಿವೇಟ್ ಮಾಡೋದ್ರಿಂದ ಅವರಲ್ಲಿ ಭಯ ಕಡಿಮೆ ಆಗತ್ತೆ. ಪ್ರೊವೈಡ್ ಸ್ಪೀಕಿಂಗ್ ಅಪಾರ್ಚುನಿಟೀಸ್, ಇದನ್ನ ಸಹ ಆಲ್ರೆಡಿ ಹೇಳಿದೆ ನಾನು. ಅವರಿಗೆ ಮಾತನಾಡುವಂತಹ ಎನ್ವಿರಾನ್ಮೆಂಟ್ ಅನ್ನ ನೀವು ಮಾಡಿಕೊಡ್ಬೇಕು, ಅಪಾರ್ಚುನಿಟೀಸ್ ಅನ್ನ ಕೊಡ್ಬೇಕು. ಟೀಚರ್ ಕಡಿಮೆ ಮಾತಾಡಿ ಮಕ್ಕಳು ಜಾಸ್ತಿ ಮಾತನಾಡೋ ತರ ಆಗ್ಬೇಕು. ಥರ್ಡ್ ಒನ್, ರಿಯಲ್ ಲೈಫ್ ಕಮ್ಯುನಿಕೇಶನ್ ಸಿಚುವೇಶನ್, ಅದನ್ನ ಕ್ರಿಯೇಟ್ ಮಾಡುವಂತದ್ದು. ಅದೇ ಹೇಳ್ನಲ್ಲ, ಶಾಪ್ ಕೀಪರ್ ಮತ್ತೆ ಕಸ್ಟಮರ್ ಅವ್ರದ್ದಿರ್ಬೋದು, ಬಸ್ ಕಂಡಕ್ಟರ್ ಮತ್ತೆ ಪ್ಯಾಸೆಂಜರ್ ನಡುವೆ ಇರ್ಬೋದು, ಅಥವಾ ಬ್ಯಾಂಕ್ ಅಲ್ಲಿ ನೀವು ಹೋಗಿರ್ತೀರಾ, ನಿಮ್ಗೆ ಏನೋ ಒಂದು ಅಕೌಂಟ್ ಮಾಡೋದಿದೆ. ಸೊ ಅವಾಗ ಬ್ಯಾಂಕ್ ಅಲ್ಲಿರೋರ ಹತ್ರ ಏನ್ ಮಾತನಾಡ್ತೀರಾ ಅಂತ, ಆ ತರ ಸಿಚುವೇಶನ್ ಅನ್ನ ನೀವು ಕಲ್ಪಿಸಿಕೊಟ್ಟು ಮಾತನಾಡಿಸ್ಬೇಕು. ಎನ್ಕರೇಜ್ ಇಂಟರಾಕ್ಷನ್, ಅಂದ್ರೆ ತರಗತಿಯಲ್ಲಿ ಪರಸ್ಪರ ಸಂವಹನವನ್ನ ಪ್ರೋತ್ಸಾಹಿಸುವಂತದ್ದು. ಅನ್ನೆಸೆಸರಿ ಟಾಕಿಂಗ್ ಅಲ್ಲ, ಪ್ರಾಪರ್ ಆಗಿ ಅವರೇನೋ ಒಂದು ವಿಷಯದ ಮೇಲೆ ಮಾತನಾಡ್ತಾರೆ ಅಂದ್ರೆ ಅದನ್ನ ಪ್ರೋತ್ಸಾಹಿಸುವಂತದ್ದು. ಕರೆಕ್ಟ್ ಎರರ್ಸ್ ಅಪ್ರೋಪ್ರಿಯೇಟ್ಲಿ, ಅವರು ಮಾತನಾಡುವಾಗ ಮಾಡುವಂತಹ ತಪ್ಪುಗಳನ್ನ ನೀವು ಸರಿಪಡಿಸ್ತಾ ಹೋಗ್ಬೇಕು. ಇಲ್ಲ ಅಂದ್ರೆ ಅದೇನಾಗತ್ತೆ, ಅದೇ ಪ್ರಾಕ್ಟೀಸ್ ಆಗ್ಬಿಡತ್ತೆ ಅವರಿಗೆ.
ಬಿಲ್ಡ್ ಲರ್ನರ್ಸ್ ಕಾನ್ಫಿಡೆನ್ಸ್ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನ ತುಂಬಿ ನೀನು ಸಹ ಇಂಗ್ಲಿಷನ್ನ ಮಾತನಾಡಬಲ್ಲೆ ಅನ್ನುವಂತಹ ಒಂದು ಧೈರ್ಯ ಅವರಿಗೆ ಬರುವಂತೆ ಮಾಡಬೇಕು. 7th one, ಇಂಟ್ರೊಡ್ಯೂಸ್ ಯೂಸ್ಫುಲ್ ವೊಕ್ಯಾಬ್ಯುಲರಿ ಅಂಡ್ ಎಕ್ಸ್ಪ್ರೆಷನ್ಸ್. ಸ್ಟೂಡೆಂಟ್ಸ್ ಮುಂದೆ ಮಾತನಾಡುವಾಗ ಹೊಸ ಹೊಸ ಪದಗಳಿರ್ಬೋದು ಅಥವಾ ಎಕ್ಸ್ಪ್ರೆಷನ್ಸ್ ಗಳನ್ನ ಟೀಚರ್ ಏನ್ ಮಾಡ್ಬೇಕು, ಯೂಸ್ ಮಾಡ್ತಾ ಹೋಗ್ಬೇಕು. ಆರ್ಗನೈಸ್ ಪೇರ್ ಗ್ರೂಪ್ ಆಕ್ಟಿವಿಟೀಸ್, ಇದನ್ನು ಸಹ ಹೇಳ್ದೆ, ಗುಂಪುಗಳನ್ನಾಗಿ ಮಾಡಿ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಅವರಿಗೆ ಆ ಚಟುವಟಿಕೆಗಳನ್ನ ಕೊಡಬೇಕು. ಗಿವ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್, ಅಗೇನ್ ಅವರಿಗೆ ಅವರ ಮಿಸ್ಟೇಕ್ಸ್ ಸರಿಯಾಗೋ ತರ ಫೀಡ್ಬ್ಯಾಕ್, ಪ್ರತಿಕ್ರಿಯೆ ಅದನ್ನ ಕೊಡ್ಬೇಕಾಗತ್ತೆ. ಹಾಗಿದ್ರೆ ಲರ್ನರ್ಸ್ ರೋಲ್ ಏನು? ಇದಿಷ್ಟು ಟೀಚರ್ಸ್ ಬಗ್ಗೆನೇ ಆಯ್ತು ಆಲ್ಮೋಸ್ಟ್. ಹಾಗಿದ್ರೆ ಕಲಿಯುವವ್ರು ಏನ್ ಮಾಡ್ಬೇಕು ಅದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಆಕ್ಟಿವ್ಲಿ ಪಾರ್ಟಿಸಿಪೇಟ್. ಟೀಚರ್ಸು ಯಾವುದೇ ಆಕ್ಟಿವಿಟಿಯನ್ನ ಮಾಡಿಸಿದ್ರು ಸಹ ಮಕ್ಕಳೇನ್ ಮಾಡ್ಬೇಕು, ಆಕ್ಟಿವ್ ಆಗಿ ಅಲ್ಲಿ ಭಾಗವಹಿಸ್ಬೇಕು, ಎಲ್ಲರೂ ಭಾಗವಹಿಸ್ಬೇಕು. ಸ್ಪೀಕ್ ವಿತೌಟ್ ಫಿಯರ್, ಭಯ ಇಲ್ಲದೆ ಮಾತನಾಡುವಂಥದ್ದು. ಮಿಸ್ಟೇಕ್ಸ್ ಆಗತ್ತೆ, ಅದಕ್ಕೋಸ್ಕರ ಮಾತನಾಡೋದನ್ನ ನಿಲ್ಲಿಸಬಾರ್ದು. ಲಿಸನ್ ಟು ಅದರ್ಸ್, ಬೇರೆಯವರು ಮಾತನಾಡುವಾಗ ನೀವು ನಿಮ್ಮ ಲೋಕದಲ್ಲೇ ಇರೋದಲ್ಲ, ಅವ್ರೇನ್ ಮಾತನಾಡ್ತಿದ್ದಾರೆ ಅಂತ ಕೇಳೋದಿರ್ಬೋದು. ಅವ್ರೇನಾದ್ರು ಚೆನ್ನಾಗಿ ಮಾತಾಡ್ರೆ ಅದನ್ನ ನೀವು ಅಳವಡಿಸ್ಕೊಳ್ಬೇಕು. ಅವ್ರು ತಪ್ಪು ಮಾಡಿದ್ರೆ ಅದನ್ನ ನೀವು ಕರೆಕ್ಟ್ ಮಾಡ್ಬೋದು, ಟೀಚರ್ ಮಾತ್ರ ಅಲ್ಲ. ಗೊತ್ತಾಯ್ತಾ? ನಿಮ್ಮ ಫ್ರೆಂಡ್ಸ್ ಏನೋ ತಪ್ಪು ಮಾತನಾಡ್ತಿದ್ದಾರೆ ಅಂದ್ರೆ ನೀವು ಸಹ ಅದನ್ನ ಕರೆಕ್ಟ್ ಮಾಡ್ಬೋದು. ಎಕ್ಸ್ಪ್ರೆಸ್ ಪರ್ಸನಲ್ ಒಪಿನಿಯನ್ಸ್. ಸೊ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸ್ಟೂಡೆಂಟ್ಸು ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ. ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಸೊ ಕನ್ಸಿಸ್ಟೆನ್ಸಿ ಇರಬೇಕು ಲ್ಯಾಂಗ್ವೇಜ್ ಕಲಿಯುವಾಗ. ಇವತ್ತೊಂದಿಷ್ಟನ್ನ ಮಾತಾಡ್ತೇನೆ ನಾನು, ನಾಳೆ ನಾನು ಮಾತನಾಡಲ್ಲ, ಅಥವಾ ಒಂದಿಷ್ಟು ಮಂತ್ಸ್ ಮಾತನಾಡ್ತೇನೆ ಆಮೇಲೆ ಬಿಟ್ಬಿಡ್ತೇನೆ. ನೋ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಅಲ್ಲಿ ಇದ್ದಾಗ ಮಾತ್ರ ಲ್ಯಾಂಗ್ವೇಜು ಇನ್ನು ಇಂಪ್ರೂವ್ ಆಗ್ತಾ ಹೋಗತ್ತೆ. 6th one, ಲರ್ನ್ ಫ್ರಾಮ್ ಮಿಸ್ಟೇಕ್ಸ್. ಮಾಡಿದಂತಹ ತಪ್ಪುಗಳನ್ನ ಟೀಚರ್ಸ್ ಅಥವಾ ಫ್ರೆಂಡ್ಸ್ ಗುರುತಿಸಿದಾಗ ಅದನ್ನ ಮತ್ತೆ ರಿಪೀಟ್ ಮಾಡದೆ ಏನ್ ಮಾಡ್ಬೇಕು, ಅದನ್ನ ತಿದ್ದಿಕೊಳ್ಬೇಕು. ಆ ತಪ್ಪಿನಿಂದ ಏನೋ ಒಂದು ಕಲಿಕೆ ಆಗ್ಬೇಕು. ಗೊತ್ತಾಯ್ತಾ? ಇದಿಷ್ಟು ಲರ್ನರ್ಸ್ ರೋಲ್ ಆಗಿರುತ್ತೆ. ನಿಮ್ಗೆ ಸ್ಪೀಕಿಂಗ್ ಸ್ಕಿಲ್ಲು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ ಯಾರೆಲ್ಲ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋಸ್ ಅನ್ನ ಕಳಿಸುವುದರ ಮೂಲಕ ಹೆಲ್ಪ್ ಮಾಡಿ. ಮತ್ತೆ ನನ್ನ ಚಾನಲ್ ಇರುವಂತಹ ಉಳಿದ ವಿಡಿಯೋಗಳನ್ನು ಸಹ ನೋಡಿ ಅದಕ್ಕೂ ಸಹ ಪ್ರತಿಕ್ರಿಯೆಯನ್ನ ನೀಡಿ. ಓಕೆನಾ? ಓಕೆ, ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ. ಬಾಯ್.